ಇನ್ನು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಜಡ್ಜ್ ಎದುರು ಹಾಜರುಪಡಿಸಿದ ಬಳಿಕವೇ ಈ ಒಂದು ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಜಡ್ಜ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೊಡ್ಯೂಸ್ ಮಾಡುವಂತದ್ದಿರುತ್ತೆ. ಅದಾದ ನಂತರ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಮಧ್ಯಾಹ್ನ 1:14ಕ್ಕೆ ಜಡ್ಜ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಇವತ್ತು ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗ್ತಿರುವಂತಹ ಹಿನ್ನೆಲೆ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಪೊಲೀಸರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಕೆಲಸದಲ್ಲಿ ಮುಂದಾಗ್ತಾರೆ ಅವರು. ಆದರೆ ಈಗ ಏನು ನ್ಯಾಯಾಂಗ ಬಂಧನ ಇವತ್ತು ಅಂತ್ಯ ಆಗ್ತಿರೋದ್ರಿಂದ ಮಧ್ಯಾಹ್ನ 1:15ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಬೆಂಗಳೂರಿನ 24ನೇ ACM ಕೋರ್ಟ್ನ ಜಡ್ಜ್ ಏನಿದ್ದಾರೆ ಅವರ ಮುಂದೆ ಇವತ್ತು ಮಧ್ಯಾಹ್ನ 1:15ಕ್ಕೆ ಪ್ರೊಡ್ಯೂಸ್ ಮಾಡುವಂಥದ್ದಿದೆ. ಅದು ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಅಂದರೆ ಅವರೇ ಫಿಸಿಕಲಿ ಏನು ಕೋರ್ಟ್ಗೆ ಬರುವಂಥದ್ದಿಲ್ಲ. ಇಷ್ಟು ದಿನಗಳ ಕಾಲ ಏನು ಪ್ರತಿ 14 ದಿನಕ್ಕೆ ಆಗ್ತಾ ಇತ್ತು. ಹಾಗೆ ದರ್ಶನ್ ಅಂಡ್ ಉಳಿದಂತಹ ಸಂಗಡಿಗರು, ಅವರ ಗ್ಯಾಂಗ್ನ ಸದಸ್ಯರೇನಿದ್ದಾರೆ ಎಲ್ಲರನ್ನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಂತರ ಅವರವರ ಜೈಲ್ಗಳು, ಈಗ ಅವ್ರಿಗೇನು ಯಾವ್ಯಾವ ಜೈಲ್ ಅಂತಿದೆಯಲ್ಲ, ಒಂದು ಕಡೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದರೆ ಉಳಿದಂಥವರು ಶಿವಮೊಗ್ಗ, ಹಿಂಡಲ್ಗ, ಹಾಗೆಯೇ ಕಲಬುರಗಿ, ಹೀಗೆ ಬೇರೆ ಬೇರೆ ಜೈಲ್ಗಳಿಗೆ ಸದಸ್ಯರನ್ನು ಸೆಗ್ರಿಗೇಟ್ ಮಾಡಲಾಗುತ್ತೆ. ಬಳ್ಳಾರಿಯಲ್ಲೂ ಕೂಡ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಫೋಟೋ ಹಾಗೆಯೇ ವಿಡಿಯೋ ಕಾಲ್ ಈಗ ಈ ಗ್ಯಾಂಗ್ನ ಸದಸ್ಯರನ್ನು ಚಿದ್ರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೆ ಇವ್ರನ್ನ ಶಿಫ್ಟ್ ಮಾಡಲಾಗ್ತಿದೆ, ದಿಕ್ಕಾಪಾಲಾಗ್ತಿದ್ದಾರೆ ಇವರಿಗೆ. ಮಧ್ಯಾಹ್ನ 1:15ಕ್ಕೆ ನ್ಯಾಯಾಧೀಶರ ಮುಂದೆ ನಟ ದರ್ಶನ್ ಹಾಗೂ ಉಳಿದವರು ಯಾರ್ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಹಾಜರುಪಡಿಸಲಾಗುತ್ತೆ. ಬಳ್ಳಾರಿಗೆ ನಂತರ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆ ನಡೆಯಲಿದೆ. ಹಾಗಾದ್ರೆ ಬಳ್ಳಾರಿ ಜೈಲು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ, ಎಷ್ಟು ಮಟ್ಟಿಗೆ ಅಲ್ಲಿ ಕಟ್ಟುನಿಟ್ಟಾಗಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಗಾಂಜಾ, ಸಿಗರೆಟ್ ಎಲ್ಲ ಸಿಗುತ್ತಾ ಅಂತ 6 ವರ್ಷ ಬಳ್ಳಾರಿ ಜೈಲಿನಲ್ಲಿದ್ದಂಥ ಒಬ್ಬ ಕೈದಿಯಲ್ಲಿ ಹೇಳಿರುವಂಥದ್ದು, ಆರೋಪಿ ಹೇಳಿರುವಂಥ ವಿಚಾರ. ಬಳ್ಳಾರಿ ಜೈಲಿನಲ್ಲಿದ್ದ ಆನಂದಿ ಕೊಟ್ಟಂ ಜಯಸಿಂಹ ಹೇಳಿಕೆಯನ್ನು ಕೊಟ್ಟಿರೋದು. ಈಗ ಹಣ ಕೊಟ್ಟರೆ ಇಲ್ಲಿ ಏನು ಬೇಕಾದರೂ ಸಿಗುತ್ತೆ ಸರ್, ಇಲ್ಲೂ ಕೂಡ ಮೊಬೈಲ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಸಿಗರೆಟ್ ಸಿಗುತ್ತೆ, ಕೈದಿಗಳನ್ನು ನೋಡಬೇಕಾದ್ರೂ ಕೂಡ ಲಂಚ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ಪ್ರತ್ಯಕ್ಷ ವರದಿ ಅವ್ರ ಜೊತೆ ಮಾತನಾಡಿದ್ದಾರೆ. ಇವ್ರ ಜೊತೆಗೆ ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆನಂದಿ, ಅವ್ರ ಜೊತೆ ಬನ್ನಿ ನೋಡೋಣ. ಕೊಲೆ ಅಪರಾಧಿಯಾಗಿ ಸುಮಾರು 6 ವರ್ಷಗಳ ಕಾಲ ಜೈಲಿದ್ದಂಥ ವ್ಯಕ್ತಿಯನ್ನು ಕೂಡ ಮಾತಾಡ್ತೀವಿ. ಅಂದರೆ ಅಲ್ಲಿ ವಾಸ್ತವ ಸ್ಥಿತಿ ಹೇಗಿತ್ತು, ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋ ಬಗ್ಗೆ. ಸರ್, ತಾವು ಕೂಡ 6 ವರ್ಷಗಳ ಕಾಲ ಜೈಲಲ್ಲಿದ್ರಿ, ಅಲ್ಲಿ ವ್ಯವಸ್ಥೆಗಳು ಹೇಗಿದೆ, ಏನೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ? ಸರ್ ಅಲ್ಲಿ ವ್ಯವಸ್ಥೆಗಳು ಹೆಂಗಿದೆ ಅಂತಂದ್ರೆ, ಈಗಿನ ದರ್ಶನ್ ಅವರು ಇಲ್ಲಿ ಬಂದರೆ ಕೆಟ್ಟೋಗ್ತಾರ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತಿದೆ ಸರ್. ಯಾಕಂದರೆ ಒಳಗಡೆ ಗಾಂಜಾ ಸಪ್ಲೈ ಮಾಡ್ತಾರೆ, ಒಂದು ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನ್ ಇಟ್ಟಿರೋರು ಯಾರಲ್ಲ, ವಾರ್ಡನ್ಸೇ ಕ್ಯಾಂಟೀನ್ ಇಟ್ಟಿರೋದು. ಅವರು ಇಲ್ಲಿ ಒಂದು ಹಿಮಾಲ 5 ರೂಪಾಯಿ ಇದ್ರೆ ಎಲ್ಲ 10 ರೂಪಾಯಿ ಮಾರ್ಕೊಂತಾರೆ, ಒಂದು ಕಿಂಗ್ ಸಿಗರೆಟ್ 20 ರೂಪಾಯಿ ಇದ್ರೆ 40 ರೂಪಾಯಿ ಮಾರ್ಕೊಂತಾರೆ. ಈ ಥರ ಎಲ್ಲ ವಾರ್ಡನ್ಸ್ ಸರ್ ಕೆಟ್ಟ. ಜೈಲು ಅಂದ್ಮೇಲೆ ಏನು ಸರ್, ಕೈದಿಗಳು ಬಂದ್ಮೇಲೆ ಒಂದು ರಕ್ಷಣೆ. ಜೈಲಲ್ಲಿ ಒಂದು ಅಪರಾಧಿ ಮಾಡಿ ಹೋಗಿದ್ದಾನೆ ಅಂತಂದ್ಮೇಲೆ ಜೈಲಲ್ಲಿ ಚೆನ್ನಾಗಿರ್ಬೇಕು ಸರ್, ಚೆನ್ನಾಗಿರ್ಬೇಕು ಕೈದಿಗಳು. ಅಲ್ಲಿ ಊಟ ಚೆನ್ನಾಗಿರಲ್ಲ, ಏನಿಲ್ಲ, ಬರೀ ಕೈದಿಗಳನ್ನ ಕೆಡಿಸ್ಕೊಂತಿದ್ರೆ ಹೆಂಗೆ ಸರ್? ಎಷ್ಟೋ ಈ ಥರ ಗಾಂಜಾ ಹೊಡೆದು ಎಷ್ಟೋ ಜನ ಕೈದಿಗಳು ಸತ್ತೋಗ್ಬಿಟ್ಟಿದ್ದಾರೆ. ದರ್ಶನ್ ಅವರು ಬರ್ತಿದ್ದಾರೆ, ಬಂದ್ರೆಗಿನ ಅವ್ರಿಗೆ ಇದೇ ಅಭ್ಯಾಸ ಆಗುತ್ತೆ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತದೆ ಸರ್. ಯಾಕಂದರೆ ಅವರು ಒಂದು ದೊಡ್ಡ ವ್ಯಕ್ತಿ ಸರ್, ಅವ್ರು ಕೆಟ್ಟೋಗ್ಬಾರ್ದು, ಅವರು ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಇದೇ ಇದೆ ಸರ್. ಅಂದರೆ ಈಗ ಹಣ ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಾದ್ರೆ, ಯಾಕಂದರೆ ಅಲ್ಲಿ ಹಣ ಕೊಟ್ಟರೆ ಬಿರಿಯಾನಿ ಸಿಗುತ್ತೆ. ವಾರ್ಡನ್ಸೇ ತಂದ್ಕೊಡೋದು, ಯಾರಲ್ಲ ಸೂಪರೆಂಟು ವಾರ್ಡನ್ಸ್ ಜೈಲರ್ ಅವರೇ ತಂದ್ಕೊಡೋದು. ಹಣ ಕೊಟ್ರೆಗಿನ 1 ಡಬಲ್ ಹಣ ಕೊಟ್ರೆಗಿನ ಅವರೇ ತಂದ್ಕೊಡ್ತಾರೆ. ಬಳ್ಳಾರಿ ಜೈಲಲ್ಲಿ ಊಟ ಟಿಫಿನ್ ಚೆನ್ನಾಗಿ ಮಾಡಲ್ಲ ಸರ್, ಕೈದಿಗಳಿಗೆ ಚೆನ್ನಾಗಿ ಮಾಡಲ್ಲ ಸರ್. ಅದಕ್ಕೋಸ್ಕರ ಅವರೇ ಇಟ್ಕೊಂಡು 1 ಡಬಲ್ ರೇಟ್ ಮಾಡ್ತಾ ಇದ್ದಾರೆ ಸರ್. ಮತ್ತು ಇದು ಮಾಡೋದು ತಪ್ಪ ಕರೆಕ್ಟ್ ನೀವೇ ಹೇಳ್ರಿ ಸರ್. ಕ್ಯಾಂಟೀನ್ ಇಟ್ಟಿದ್ದಾರಲ್ಲ, ಯಾಕೆ ಕ್ಯಾಂಟೀನ್ ಇಡು? ಊಟ ಚೆನ್ನಾಗಿ ಮಾಡಿದ್ರೆ ತಾನೆ, ಊಟ ಚೆನ್ನಾಗಿ ಮಾಡಿದ್ರೆ ಕ್ಯಾಂಟೀನ್ ಇಡ್ತಿದ್ದಿಲ್ಲಲ್ಲ. ಅಲ್ಲಿ ಊಟ ಚೆನ್ನಾಗಿ ಮಾಡೋದಕ್ಕೆ ಕ್ಯಾಂಟೀನ್ ಸರ್ ಇಟ್ಟಿರೋದು. ಅಂದ್ರೆ ಈಗ ಗಾಂಜಾ ಮತ್ತು ಸಿಗರೆಟ್ ಒಳಗಡೆ ಅವೈಲೇಬಲ್ ಇದೆ ಅಂತ ಹೇಳ್ತಾರಲ್ಲ, ಯಾವ ಮಾರ್ಗದಲ್ಲಿ ಬರುತ್ತೆ, ಅಂದ್ರೆ ಹೇಗೆ ತರ್ತಾರೆ ಒಳಗಡೆ ಅಂತ? ಒಳಗಡೆ ಹೇಗೆ ತರ್ತಂದ್ರೆ ವಾರ್ಡನ್ಸೇ ಸರ್ ತಂದ್ಕೊಡೋದು. ಅವ್ರಿಗೆ ಮಾಮೂಲಾಗಿ ಕೊಟ್ಬಿಟ್ರಿಗಿನ ಗಾಂಜಾ ಹೊಡೆಯರು ಹಂಗೆ ಮಾತಾಡ್ಕೊಂತಾರೆ ಸರ್, ನಿಮ್ಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತೇಳಿ. ಜೈಲರಿಗೆ ಅವ್ರಿಗೆ ದುಡ್ಡು ಕೊಟ್ಟು ತರ್ಸ್ಕೊಂಡ್ಬಿಡ್ತಾರೆ ಸರ್, ಅವ್ರ ಕಳ್ಳಿಂದ ತರ್ಸ್ಕೊಂಡ್ಬಿಡ್ತಾರೆ ಸರ್. ನೀವು ಎಷ್ಟು ವರ್ಷಗಳ ಕಾಲ ಆ ಬಳ್ಳಾರಿ ಜೈಲಿನಲ್ಲಿ ಇದ್ರಿ ಸರ್? 2006 ನಾನು ಒಳಗಿದ್ದೆ. 2006 2021 ರಿಲೀಸ್ ಆದೆ ನಾನು. 21 ರಿಲೀಸ್ ಆದೆ ನಾನು. ಅಲ್ಲಿವರೆಗೂ ಹೀಗೆ ಇತ್ತ ವ್ಯವಸ್ಥೆ? ಅಲ್ಲಿವರೆಗೂ ಹೀಗೆ ಐತೆ ಸರ್ ವ್ಯವಸ್ಥೆ, ಈಗಲಾದ್ರೂ ಇದೆ. ಯಾಕಂದರೆ ಒಳಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಹುಡುಗರಿದ್ದಾರೆ,
ನಾನು ಓದ್ತೀನಿ, ಮಾತಾಡಿ ಬರ್ತೀನಿ ಎಲ್ಲ ಹೇಳ್ತಾರೆ. ಇರೋಕ್ಕಾಗೋತು ಇಲ್ಲಿ ಬಳ್ಳಾರಿ ಜೈಲಲ್ಲಿ ಊಟ ಚೆನ್ನಾಗಿ ಮಾಡ್ತಿಲ್ಲ, ಅದು ಚೆನ್ನಾಗಿ ಮಾಡ್ತಿಲ್ಲ, ಯಾರಿಗೆ ಹೇಳಕ್ ಹೋಗ್ಬೇಕು ಏನಿಲ್ಲ. ಮೊಬೈಲ್ ಪೊಲೀಸರು ದುಡ್ಡು ಕೊಟ್ರೆ ಬಿಡ್ತಾರೆ ಸರ್, ನಾನು ಹೇಳಿಲ್ಲ ಸರ್, ದುಡ್ಡು ಕೊಟ್ರೆ ಎಲ್ಲ ಬಿಡ್ತಾರೆ ಅವರು. 100 ಮೊಬೈಲ್ ಇದಾವೆ. ವಿಡಿಯೋ ಕಾಲ್ ಎಲ್ಲ ಇದಾವೆ ಸರ್, ಎಲ್ಲ ಇದಾವೆ. ವಿಡಿಯೋ ಕಾಲ್ ಇದೆ, ಗಾಂಜಾ ಇದೆ, ಎಲ್ಲ ಇದೆ ಸರ್. ನಾನು ಕಣ್ಣಾರ ನೋಡ್ದೆ ಸರ್ ಜೈಲಲ್ಲಿ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಸೂಪ್ರೆಂಟು, ಅಸಿಸ್ಟೆಂಟು, ಜೈಲರ್, ವಾರ್ಡನ್ಸ್. ಕಾಕಿ ಡ್ರೆಸ್ ಸರ್ ಮಾತ್ರ ನಂಬಂಗಿಲ್ಲ ಸರ್, ಈ ಥರ ಎಲ್ಲ ಮೋಸ ಮಾಡ್ತಾರೆ. ಸರ್ ಈಗ ಅಂದ್ರೆ ಜೈಲು ಒಳಗಡೆ ವ್ಯವಸ್ಥೆ ಹೇಗಿದೆ ಅಂದ್ರೆ ಸಪ್ರೇಟ್ ಸೆಲ್ಗಳಿದಾವ, ಯಾವ ರೀತಿ ಇದೆ ಅಂತ ಒಳಗಡೆ ಎಷ್ಟೋ 5 ಬ್ಲಾಕ್ ಇದಾವೆ ಸರ್ ಕೈದಿಗಳಿಗೆ. 100 ಅಂದ್ರೆ ಇನ್ನು ಶಿಕ್ಷೆ ಆಗಿರಲ್ಲ ಸರ್, ಅವ್ರಿಗೆ 100 ಇದಾವೆ ಸರ್. 5 ರೂಮ್ ಇದಾವೆ ಸರ್. ಅದರಲ್ಲಿ ಒಂದು ರೂಮಲ್ಲಿ 30 ಜನ 40 ಜನ. ಆಮೇಲೆ ಸಜಾದರಿಗೆ ಬೇರೆ ರೂಮ್ ಇದೆ ಸರ್. ಮತ್ತೆ ದೊಡ್ಡ ವ್ಯಕ್ತಿಗಳು ಬಂದಾರಂತಂದ್ರಿಗಿನ ಆ ರೂಮ್ಗಳು ಬೇರೆ ಸರ್. ಅದು ಸುಮ್ಮನೆ ಇರಂಗಿಲ್ಲ ಸರ್, ಕೈದಂದ್ಮ್ಯಾಗ ಮತ್ತೆ ಎಲ್ಲರೂ ಕೊಳ್ಳೇಬೇಕಾಗ್ತಾರೆ ಸರ್. ಮತ್ತು ದೊಡ್ಡ ವ್ಯಕ್ತಿಗಳು ರೌಡಿ ಸೀಟ್ರು ಮರ್ಡರ್ ಮಾಡಿ ಹೋಗಿದ್ದಾರೆ, ಅವ್ರು ದೊಡ್ಡ ವ್ಯಕ್ತಿ ಅಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಸರ್ ಪೊಲೀಸರು. ಸೂಪ್ರೆಂಟು, ಅಸಿಸ್ಟೆಂಟ್ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಸರ್. ನಮಗೆ ಮಾಮೂಲಿಯಾಗಿ ತಿಂಗಳ ಈ ಥರ ಬರಬೇಕು. ಹಂಗಾದ್ರೆ ನೀರು ಈ ರೂಮಲ್ಲಿರು, ಈ ರೂಮಲ್ಲಿ ಇದ್ರೆಗಿನ ನಿನಗೆ TV ವ್ಯವಸ್ಥೆ, ಮೊಬೈಲು ಎಲ್ಲ ನಿನಗೆ ಕೇಳಿದ್ದೆಲ್ಲ ಕೊಡ್ತೀವಿ ಅಂತೇಳಿ ಈ ಥರ ಹೇಳ್ತಾರೆ ಸರ್. ಅಂದ್ರೆ ನೀವಿದ್ದಾಗ ಯಾವ್ಯಾವ ನಟೋರಿಸ್ ಇದ್ರು, ಅಂದ್ರೆ ಯಾವ್ಯಾವ ಹೆಸರು ಅಂತ ನೆಟ್ವರ್ಕ್ಸ್ ಅಂದ್ರೆ ಸರ್ ಅದು ದೊಡ್ಡ ಕ್ರಿಮಿನಲ್ಗಳು ಯಾರಿದ್ರು ಇದ್ರು ಸರ್. ಅವರು ರೌಡಿ ಸೀಟರ್ ಅಂತಂದ್ಮೇಲೆ ಸರ್ ಒಳಗಡೆ ಬರ್ತಾರೆ ಸರ್. ಒಳಗಡೆ ಬಂದ್ಮ್ಯಾಗ ಮತ್ತೆ ಹೊರಗಡೆ ಹೋಗ್ತಾರೆ, 3 ತಿಂಗಳಾದ್ಮೇಲೆ ಡೆತ್ ಆಗಿಬಿಡ್ತಾರೆ ಸರ್ ರೌಡಿ ಸೀಟರ್ಗಳು. ಅದೇ ಜಗ್ಗಿದನ ಕೇಳಿದ್ದೀನಿ ಸರ್. ಬಂಡಿ ರಮೇಶ್ವರಣ್ಣರು ಇದ್ರು, ಮತ್ತು ಆಂಧ್ರದಲ್ಲಿ CD ರಮೇಶ್ ರೈಟ್ ಹ್ಯಾಂಡ್ ಯಲ್ಲಪ್ಪಣ್ಣರು ಅವರು ಇದ್ರು. ಇನ್ನು ಮೈಸೂರವರು ಅವರಿದ್ರು ರೌಡಿ ಸೀಟರ್ಗಳು. ಗುಲ್ಬರ್ಗದವ್ರು ಅವರಿದ್ರು. ಇನ್ನು ಬೆಂಗಳೂರು ಅಜ್ಗರ್ ಬೈ ಅವರು ಒಳಗಡೆ ಇದ್ದಾರೆ. ಅವರು ಅಂಥ ವ್ಯಕ್ತಿ ಏನಲ್ಲ, ಅವ್ರಿಗೆ ಮುಸ್ಲಿಮ್ಸ್ ಸರ್, ಅವ್ರು ನಮಾಜ ಮಾಡ್ತಾರೆ, ಅಂಥ ವ್ಯಕ್ತಿ ಏನಲ್ಲ. ಅವರು ಒಳ್ಳೆ ಮನುಷ್ಯರು, ಅವ್ರಿಗೆ ಯಾವ ಚಟ ಇಲ್ಲ ಏನಿಲ್ಲ. VIP ಸೆಲ್ಗಳಲ್ಲಿ ಏನೇನು ವ್ಯವಸ್ಥೆ ಏನೇನು ಇರುತ್ತೆ ಅಂತ? ಟಿವಿ ಇರುತ್ತೆ, ಮೊಬೈಲ್ಗಳಿರುತ್ತೆ, ಗಾಂಜಾ ಇರುತ್ತೆ. ಅವ್ರಿಗೆ ಏನೇನು ಬೇಕು, ಸ್ಮೋಕ್ ಬೇಕಾ, ಹಿಮಾಲ್ ಬೇಕಾ, ಗುಟ್ಕಾ ಬೇಕಾ, ಏನೇನು ಬೇಕಾ ಅವೆಲ್ಲ ತಂದು ಕೊಡ್ತಾರೆ ಸರ್. ಕೆಳಗೆ ಬೆಡ್ ಇರುತ್ತೆ ಸರ್. ಇರುತ್ತೆ ಸರ್. ಕೊಡ್ತಾರೆ ಸರ್. ಕೊಡ್ತಾರೆ ಸರ್. ಅವು ದುಡ್ಡು ಕೊಡ್ತಾರೆ ವಾರ್ಡನ್ಸ್ಗೆ, ಸೂಪ್ರೆಂಟ್ ದುಡ್ಡು ಕೊಟ್ಟರೆ ಅವರೇ ಸರ್ ತಂದು ಕೊಡೋದು. ನಾನು 6 ವರ್ಷಗಳ ಕಾಲ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿದ್ದೆ. ಆಗ ಇಂತಿಂತ ಗಾಂಜಾ, ಸಿಗರೇಟ್ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂಸ್ಕೃತ ವಿನಾಯಕ ಬೆಳಗ್ಗೆ TV9 ಬಳ್ಳಾರಿ.